ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ಬ್ಲಾಗ್ಸ್. ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಹಾಗೂ ನಾಡಿನ ಎಲ್ಲ ಜನತೆಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ಈ ಡ್ರೆಸ್ ಹಾಕೊಂಡಿದ್ಯಾ ಅಂತ ಅನ್ಕೋಬಹುದು ನೀವುಗಳು. ಇಲ್ಲ, ಹೊಸ ಡ್ರೆಸ್ ತಂದಿದ್ದಾರೆ ಅಮ್ಮ, ಅದನ್ನು ನಾನು ಆಮೇಲಿಂದ ಹಾಕೊಳ್ತೀನಿ. ನನಗೆ ಸ್ನಾನ ಮಾಡಿದ ತಕ್ಷಣ ಆ ಡ್ರೆಸ್ಗಳೆಲ್ಲ ಹಾಕೊಳಕ್ಕೆ ನನಗೊಂಥರ ಚುಚ್ಚುತ್ತೆ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಆಮೇಲಿಂದ ಹಾಕೊಳ್ತೀನಿ. ಈಗ ನಮ್ಮ ಮನೇಲಿ ಯಾವ ರೀತಿ ಪ್ರಿಪ್ರೇಷನ್ಗಳು ಹೆಂಗಾಗ್ತಿದೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ, ಬನ್ನಿ. ಇಲ್ಲಿ ನಮ್ಮ ಕುಕುಮ ಇನ್ನೂ ಮಲ್ಕೊಂಡಿದ್ದಾಳೆ, ಅವಳಿಗಿನ್ನೂ ಬೆಳಗಾಗಿಲ್ಲ ಅನ್ಸುತ್ತೆ. ಇವಳಿಗೂ ನಿನ್ನೆ ಬಟ್ಟೆ ತಗೊಂಡು ಬಂದು ಕಣ್ಣುಡಿ ಕಣ್ಣ ಹೆಂಗ್ ಬಿಡ್ತಾವಳೆ. ಕೂಕು ಎದಳು, ಹಬ್ಬ ಇವತ್ತು, ಸ್ನಾನ ಮಾಡು. ನನ್ನ ತಂಗಿ ಇವಳನ್ನ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಅವಳು ಸ್ನಾನ ಮಾಡ್ಕೊಬರ್ತಾಳೆ. ಇಲ್ಲಿ ಇನ್ನೊಬ್ರು ಕೂತವ್ರೆ, ಇವರೇ ನಮ್ಮ ತಾತ. ಹಾಯ್ ಮಾಡಪ್ಪ, ಹಾಯ್ ಮಾಡು. ಇಲ್ಲಿ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಇಲ್ಲಿ ನಮ್ಮಮ್ಮ ದೇವ್ರ ಸಾಮಾನೆಲ್ಲ ಇಲ್ಲಿ ಇಟ್ಕೊಂಡು ರೆಡಿ ಮಾಡ್ತಾವ್ರೆ. ಹೇಳಮ್ಮ, ಜೋರಾಗಿ ಹೇಳು, ಮೈಕಿಲ್ಲ, ಚಾರ್ಜ್ಗೆ ಹಾಕಿದ್ದೀನಿ. ಎಲ್ಲರಿಗೂ ಶುಭೋದಯ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಳ್ಳು ತಿಂದು ಒಳ್ಳೆ ಮಾತಾಡಿ ಮತ್ತೆ ಸಿಗ್ತೇನೆ. ಈಗ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಂಬಾರು ಮಾಡಿ ಇಟ್ಟಿದ್ದಾರೆ. ಏನು ಸಾಂಬಾರು ಇದು? ಅವರೆಕಾಳು ಹುಳಿ ಸಾರು. ಇದಕ್ಕೆ ಒಗ್ಗರಣೆ ಕೊಡಬೇಕು. ಇಲ್ಲಿ ಗೆಣಸು ಕೂಡ ರೆಡಿಯಾಗಿದೆ. ಓಪನ್ ಮಾಡು. ಇಲ್ಲಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಂತಾರೆ. ನಾನು ಆ್ಯಕ್ಚುಲಿ ವಿಡಿಯೋ ಮಾಡಿ ಬಿಡೋಣ ಅಂದ್ಕೊಂಡೆ. ಗೆಣಸಲ್ಲಿ ಜಾಮೂನ್ ಮಾಡ್ತಾರೆ, ಬಟ್ ಟೈಮ್ ಇರಲಿಲ್ಲ ನನಗೆ ಮಾಡೋದಕ್ಕೆ. ಗೆಣಸನ್ನ ಹಂಗೆ ತಿನ್ನೋದಾ, ಇಲ್ಲ ಅದ್ರಲ್ಲಿ ಏನಾದ್ರು ಸ್ಪೆಷಲ್ ಮಾಡ್ತೀರಾ? ಹಾಂ, ಏಕೆ? ಸಿಪೊಂಗಲ್ ಕರಪೊಂಗಲ್ ಮಾಡಬೇಕು. ನಾನಾ ಮಾಡ್ಬೇಕೀಗ ನಾನು ಹೋಗ್ಬಿಟ್ಟು. ಈಗ ಪೊಂಗಲ್ ಮಾಡಕ್ಕೆ ಇಲ್ಲಿ ಕಾಯಿ, ಆಮೇಲಿಂದ ಅವರೆಕಾಳಿದೆ. ಅವರೆಕಾಳೆಲ್ಲ ಹಾಕ್ಬಿಟ್ಟು ಪೊಂಗಲ್ ಮಾಡ್ತಾರೆ. ಚಿದಕ್ಸಿಲ್ಲ ಇದು, ಹಾಗೇನೆ ಸಿಪ್ಪೆ ಸಮೇತ ಐತೆ. ಅಲ್ಲಿ ಯಾರು ನೋಡ್ತಾರೆ? ನಮ್ಮಮ್ಮ ಏನಿಗೆ ಗೊತ್ತಾ ಹಂಗೆ ನಿಂತ್ಕೊಂಡು ನೋಡೋದು. ನಮ್ಗೆ ಹೇಳ್ಬಿಡ್ತದೆ ಅಡುಗೆ ಮಾಡು ಅಂತ ಹೇಳ್ಬಿಟ್ಟು, ಬಟ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನಾನು ಮಾಡೋದ್ರಲ್ಲಿ. ಏನೇ ಮಾಡಿದ್ರು ಒಂದು ಕೈ ಬಂದು ಅವ್ರು ಆಡ್ಸೇ ಹೋಗ್ಬೇಕದನ್ನ, ಅಲ್ವಾ? ಅಲ್ಲಿ ಏನೇ ಕೆಲಸ ಮಾಡಲಿ ಮನೇಲಿ ನೀಟಾಗೆ ಮಾಡಿರ್ತೀವಿ, ಬಟ್ ಆದರೂ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿಲ್ಲ ಅವ್ರಿಗೆ. ಈಗ ಇದೆಲ್ಲ ಕಟ್ ಮಾಡಿಕೊಂಡು ಈಗ ಫಸ್ಟು ಖಾರ ಪೊಂಗಲ್ ಮಾಡಿಬಿಡ್ತೀನಿ, ಆಮೇಲಿಂದ ಸಿಹಿ ಪೊಂಗಲ್ ಮಾಡ್ತೀನಿ. ಖಾರ ಪೊಂಗಲ್ ಮಾಡೋದನ್ನ ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಆಗಲೇ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದು ಪ್ಲೇನ್ ಆಗಿ ಮಾಡಿರೋದು. ಇದು ಅವರೆಕಾಳು ಹಾಕ್ಬಿಟ್ಟು ಮಾಡ್ತಾ ಇರೋದು. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಇದು. ಅಂದರೆ ಎಲ್ಲರ ಮನೇಲೂ ಇವತ್ತು ಪೊಂಗಲ್ಲು ಸಿಹಿ ಪೊಂಗಲ್ ಮಾಡಿರ್ತಾರೆ, ಆದರೆ ನಮ್ಮ ಮನೇಲೂ ಮಾಡ್ತಾ ಇದ್ದೀವಿ ಅಷ್ಟೇ. ನಿಮ್ಮ ಮನೇಲೂ ಬ್ರೇಕ್ಫಾಸ್ಟ್ ಏನು ಮಾಡಿದ್ರಿ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆಯಿತಾ? ನನಗೂ ಗೊತ್ತಾಗುತ್ತೆ. ಮೆಣಸನ್ನ ಈ ಥರ ಹಿಂಗೆ ಸ್ವಲ್ಪ ನುರ್ಕೊಂಡಿದ್ದೀನಿ, ಅಂದರೆ ಈ ಥರ ಪುಡಿ ಮಾಡ್ಕೊಂಡಿರೋದು, ನುಣ್ಣಗೆ ಇದು ಮಾಡ್ಕೊಂಡಿಲ್ಲ. ಏನಕ್ಕೆ ಅಂದರೆ ಹಾಗೆ ಹಾಕ್ಬಿಟ್ರೆ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ, ಎಲ್ಲ ಎತ್ತಾಕ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಪಾವ್ ಗೊತ್ತಲ್ಲ, ಅರ್ಧ ಪಾವಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ. ಅರ್ಧ ಪಾವ್ ಹೆಸರು ಬೇಳೆ, 1 ಪಾವ್ ಅಕ್ಕಿ ಹಾಕ್ಬಿಟ್ಟು ಮಾಡೋದು. 1.25 ಪಾವ್ ಅಕ್ಕಿ ಹಾಕ್ಬಿಟ್ಟು ಮಾಡೋದು. ನಾನು ಮಾಡ್ತೀನಿ, ನೀನು ಹೋಗು. ಇಲ್ಲಿ ಅವರೆಕಾಳು ತೊಳೆದಿಲ್ಲ, ತೊಳ್ಕೊಳ್ಬೇಕು. ಆಮೇಲಿಂದ ಕಾಯಿ ಪೀಸು ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ. ಕರಿಬೇವು, ಶುಂಠಿ, ಕ್ಯಾರೆಟು. ಶುಂಠಿ ಏನಕ್ಕೆ ಹಾಕೋದು, ಈ ಥರ ನಾನು ಸ್ವಲ್ಪ ತುರಿದ್ಬಿಟ್ಟು ಹಾಕಿದ್ದೀನಿ. ಹಂಗೆ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಒಂಥರ ಆಗುತ್ತೆ, ಮತ್ತು ಆರೋಗ್ಯಗೂ ಒಳ್ಳೆಯದು, ಅದಕ್ಕೋಸ್ಕರ ಇಷ್ಟು. ಇಲ್ಲಿ ಎಣ್ಣೆ ಕಾಯ್ತಿದೆ, ಒಂದೊಂದಾಗಿ ಹಾಕೊಳ್ಳೋಣ. ನನ್ನ ಮಗಳು ಈಗ ಸ್ನಾನ ಮಾಡ್ಕೊಂಡು ಬಂದು ಹೆಂಗಳು ನೋಡಿ, ಕಪಿ ಮರಿ. ತಂಗಿ ಅಲ್ಲ ಮಗಳು. ಇವಳು ಈಗ ಸ್ನಾನ ಮಾಡಕ್ಕೆ ಹೋಗ್ಬೇಕು. ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಬಂದು ಆಮೇಲೆ ಇವಳು ಹೋಯ್ತಾಳೆ. ಅವಳು ಬ್ಯಾಕ್ ತೋರಿಸ್ಬೇಡ, ಫ್ರಂಟ್ ತೋರಿಸೆ. ಸಿನಿಮಾ ಸ್ನಾನ ಮಾಡೋದಂದ್ರೆ ಆಗಲ್ಲ ಇವಳಿಗೆ, ಸ್ನಾನ ಮಾಡೋದಂದ್ರೆ ಆಗಲ್ಲ. ಎಲ್ಲ ನಾಯಿಗಳು ಎಷ್ಟು ಇಷ್ಟಪಡ್ತವೆ, ಇವಳಿಗೆ ಇಷ್ಟ ಇಲ್ಲ. ಹಿಂಗೆ ಮನೆ ಇಡೀ ಗಲೀಜು ಮಾಡ್ತಾಳೆ. ಈಗ ಫಸ್ಟು ಇಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ.
ಇದು ಚಿಟಪಟ ಅಂತ ಅಂದಾದ್ಮೇಲೆ ಜೀರಿಗೆ ಹಾಕೋಬೇಕು. ಈಗ ಇಲ್ಲಿ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕರ್ಬೇವು ಸೊಪ್ಪು ಈ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಂಗೆ ಹಾಕೊಂಡ್ರೆ ನಮ್ಮ ಮನೆಯವರೆಲ್ಲ ಹಂಗಂಗೆ ಎತ್ ಮಡಗ್ತಾರೆ, ಹಿಂಗಾದ್ರೆ ತಿಂತಾರೆ, ಅದಕ್ಕೋಸ್ಕರ. ಈಗ ಹಸಿಮೆಣ್ಸಿನ್ಕಾಯಿ ಆಗಲೇ ತೋರಿಸ್ಲಿಲ್ಲ ನಿಮಗೆ. ಈ ಥರ ಉದ್ದುದಕ್ಕೆ ಸೀಳ್ಬಿಟ್ಟು ಹಾಕೊಂಡಿದ್ದೀನಿ. ಶುಂಠಿ, ಈಗ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕಾಯಿ ಇದೆಯಲ್ಲ, ಕಾಯಿ ಮತ್ತು ಕ್ಯಾರೆಟ್ನ ಹಾಕ್ಕೊಂಡು ಹಾಗೆ ಸ್ವಲ್ಪ ಹುರ್ಕೊಳ್ಬೇಕು. ಆಮೇಲಿಂದ ಹೆಸ್ರು ಕಾಳು ಇದೆಯಲ್ಲ ಅದನ್ನು ಹಾಕೋಬೇಕು. ಸ್ವಲ್ಪ ಈ ಥರ ಬಾಟ್ಕೊಂಡಿದೆ ಅಂದಮೇಲೆ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು ಒಬ್ಬೊಬ್ರು ಹಾಕೋತಾರೆ, ಒಬ್ಬೊಬ್ರು ಹಾಕೊಳ್ಳಲ್ಲ. ಆಮೇಲೆ ಕಾಯಿ ಹಾಕೋತಾ ಇದ್ದೀನಿ. ಅದು ಹಾಕಿದ್ಮೇಲೆ ಮೆಣಸು ಹಾಕೋತಾ ಇದ್ದೀನಿ. ಮೆಣಸು ನಿಮ್ಮ ಮನೇಲಿ ತಿಂತಾರೆ ಅಂತ ಹೇಳಿದ್ರೆ ನೀವು ಹಂಗೆ ಕೂಡ ಹಾಕೊಳ್ಬೋದು, ಇಲ್ಲಾಂದರೆ ಈ ಥರ ಪೌಡರ್ ಮಾಡಿಬಿಟ್ಟು ಹಾಕೊಳ್ಳಿ. ಒಂದು ಸ್ವಲ್ಪ ಇದೊಂದು ಚೂರು ಬಾಡಲಿ, ಆಮೇಲಿಂದ ಹೆಸರು ಬೇಳೆ ಮತ್ತು ಅಕ್ಕಿ ಹಾಕೋಣ. ಈಗ ಇದು ಬಾಡಿದೆ ಅಲ್ವಾ, ಈಗ ಇದಕ್ಕೆ ಅವರೆಕಾಳನ್ನ ಹಾಕೋತಾ ಇದ್ದೀನಿ. ಟ್ರೈಪೋಡ್ ಫಿಕ್ಸ್ ಮಾಡಿಲ್ಲ, ಹಾಗೆ ಕೈಯಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಏನೂ ಇಲ್ಲ, ಸಿಂಪಲ್ ನೀವು ಪೊಂಗಲ್ ಹೆಂಗೆ ಮಾಡ್ತೀರೋ ಅದೇ ಥರ. ಇದಕ್ಕೆ ಅವರೆಕಾಳು ಹಾಕ್ತಾ ಇದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಗೊತ್ತಿಲ್ಲದೆ ಇರೋರಿಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಅಷ್ಟೆ. ಇದಕ್ಕೆ ಹೆಸರು ಬೇಳೆನ ಹಾಕೊಳ್ಳೋದು, ಆಮೇಲಿಂದ ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿ ಹಾಕೊಳ್ಳೋದು. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಅರ್ಧ ಪಾವ್ ಹೆಸರು ಬೇಳೆಗೆ ನಾವು 1/4 ಪಾವಷ್ಟು ಅಕ್ಕಿನ ಹಾಕೋತಾ ಇದ್ದೀವಿ. ನೀವು ಅದನ್ನು ಡಬಲ್ ಮಾಡ್ಕೋಬೋದು. ಈಗ 1 ಪಾವ್ ಹೆಸರು ಬೇಳೆಗೆ 2.5 ಪಾವಷ್ಟು ಅಕ್ಕಿ ಹಾಕಬೇಕು, ಆ ಥರ. ಈಗ ಅಕ್ಕಿನ ತೊಳೆದ್ಬಿಟ್ಟು ಹಾಕೊಳ್ಳೋದು. ಅಕ್ಕಿ ತೊಳೆದ್ಬಿಟ್ಟು ಹಾಕಿದ್ದೀನಿ ನೋಡಿ. ನಾನು BT ರೈಸು, ಅಂಗಡಿ ಅಕ್ಕಿ ಅದು ಯಾವುದೂ ಹಾಕಿಲ್ಲ, ಸೊಸೈಟಿ ಅಕ್ಕಿನ ಹಾಕಿರೋದು. ಏನು ಗೊತ್ತಾ, ಇದಕ್ಕೆ ಉಡಿ ಆಗಿದ್ರೆ ಚೆನ್ನಾಗಿರೋದಿಲ್ಲ, ಮೆತ್ತಗಿದ್ರೇ ಚಂದ ಪೊಂಗಲು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು, ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನೀರನ್ನ ಹಾಕೋತಾ ಇದ್ದೀನಿ. ಸಾಕಮ್ಮ? ಸ್ವಲ್ಪ ಹಾಕು. ಚೊಂಬಲ್ಲಿ 1/4 ಚೊಂಬಷ್ಟು ನೀರನ್ನ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಇದು 2ರಿಂದ 3 ವಿಷಲ್ ಚೆನ್ನಾಗಿ ಕೂಗಬೇಕು. ಕೂಗಾದ್ಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ಸ್ವೀಟ್ ಪೊಂಗಲ್ ಮಾಡೋಣ. ಖಾರ ಪೊಂಗಲ್ ರೆಡಿ ಆಗಿದೆ. ಪೊಂಗಲ್ ಮಾಡೋದಕ್ಕೆ ಇಲ್ಲಿ ನಾನು 2 ಬಾದಾಮಿ ತೊಗೊಂಡಿದ್ದೀನಿ ಮತ್ತು ಒಂದು 4ರಿಂದ 5 ಗೋಡಂಬಿ, ಈ 1 ಕಪ್ಪಷ್ಟು ಹೆಸರು ಬೇಳೆ, ಆಯಿತಾ. ಆಮೇಲೆ ಸ್ವಲ್ಪ ದ್ರಾಕ್ಷಿ. ಇಷ್ಟು ಏನು ಹಾಕಲ್ಲ, ಸ್ವಲ್ಪ ಅಂದರೆ ಇಷ್ಟ ಹಾಕ್ತೀನಿ ಅಷ್ಟೇ. ಬಾಕ್ಸಲ್ಲಿ ಇತ್ತಲ್ಲ ಅಂತ ಹಂಗೆ ತೋರಿಸ್ತಾ ಇದ್ದೀನಿ. ಈಗ ನಿಮಗೆ ಈ ಬಟ್ಲಲ್ಲಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇದು 1/4 ಪಾವಷ್ಟು ಐತೆ ಇಲ್ಲಿ ಬೇಳೆ. ಅದಕ್ಕೆ ನಾನಿಲ್ಲಿ ಅರ್ಧ ಪಾವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನೀವು ನೋಡಿಕೊಂಡು, ಈಗ ನಾನು ಹೇಳಿದ್ದೀನಿ ಅಲ್ವಾ, ಅದನ್ನು ಎಷ್ಟು ಪಾವ್ಗೆ ಎಷ್ಟು ಅಂತ ನೋಡ್ಕೊಂಡು ನೀವು ಹಾಕೋಬೋದು, ಹೆಚ್ಚು ಕಡಿಮೆ ಮಾಡಿಕೊಂಡು. ಹಾಗೆ ಹಾಕ್ಕೊಳ್ಳಲ್ಲ, ಯಾರೂ ತಿನ್ನೋದಿಲ್ಲ, ಅದಕ್ಕೆ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತೀನಿ. ಆ್ಯಕ್ಚುಲಾಗಿ ನಾನೇ ತಿನ್ನಲ್ಲ ಡ್ರೈ ಫ್ರೂಟ್ಸ್ಗಳನ್ನ, ಅದಕ್ಕೆ 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಕಟ್ ಮಾಡಿದ್ದೀನಿ. ತುಪ್ಪದಲ್ಲಿ ಫಸ್ಟು ಹುರ್ಕೊಬಿಡೋದ. ಹೇಳ್ದಂಗೆ ಸ್ವಲ್ಪ ದ್ರಾಕ್ಷಿನೂ ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಬ್ರೌನಿಷ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋದ. ಯಾಕಂದರೆ ಇದೇ ಪಾತ್ರೆ ಅಂದರೆ ಇದೇ ಕುಕ್ಕರಲ್ಲಿ ನಾನು ಸಿಹಿ ಪೊಂಗಲ್ ಮಾಡೋದ್ರಿಂದ ಇದರಲ್ಲೇ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇಲ್ಲ ನೀವು ಬೇರೆದ್ರಲ್ಲಿ ಮಾಡ್ಕೋತೀನಿ ಅಂದರೆ ನೀವು ಬೇರೆದ್ರಲ್ಲಿ ಕೂಡ ಮಾಡ್ಕೋಬೋದು. ಈ ಥರ ನೋಡಿ, ಇಲ್ಲಿ ಇಷ್ಟು ಬ್ರೌನ್ ಆಗಿದೆಯಲ್ಲ, ಇಷ್ಟಾಗಿದ್ದರೆ ಸಾಕು, ತೆಗೆದ್ಬಿಡೋದ. ಬಟ್ಲಿಗೆ ಈ ಥರ ಎತ್ತಿಟ್ಕೊಂಡಿದ್ದೀನಿ. ಈಗ ಮಿಕ್ಕಿದ್ದು ತುಪ್ಪ ಇತ್ತು ನೋಡಿ, ಅದಕ್ಕೇ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡು ಇದನ್ನ ಸ್ವಲ್ಪ ಈ ಥರ ಹಿಂಗೆ ಹುರ್ಕೊಳ್ಳೋದ ತುಪ್ಪದಲ್ಲಿ. ಬೇಕಂದರೆ ನೀವು ಎಕ್ಸ್ಟ್ರಾ
ತುಪ್ಪ ಫ್ಲೇವರು, ತುಪ್ಪ ಯಾರು ಚೆನ್ನಾಗಿ ತಿಂತೀರಾ, ಜಾಸ್ತಿ ತಿಂತೀರಾ ಅವ್ರು ಇದಕ್ಕೆ ಬೇಕಾದರೆ ಇನ್ನೂ 2-3 ಸ್ಪೂನು ಎಕ್ಸ್ಟ್ರಾ ಹಾಕೊಂಡು ಈ ಥರ ಹುರ್ಕೋಬೋದು. ಅದಾದಮೇಲೆ ಈ ಕಪ್ಪಲ್ಲಿ ನೋಡಿ ಅಕ್ಕಿ ಹಾಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಹಾಕೊಂಡಿದ್ದೀನಿ. ಈಗ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಹೊಸ್ದಾಗಿ ಮಾಡ್ತಾ ಇರ್ತೀರ ನೋಡಿ, ಅವರು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಹಾಕೊಳ್ತಾ ಇರೋದು. ಇನ್ನೊಂದು ಕಪ್ಪಷ್ಟು ಅಕ್ಕಿ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ. ನಾನು ಇದು ಮಾಡೋಷ್ಟರಲ್ಲಿ ನಮ್ಮಮ್ಮ ಪೂಜೆ ಮಾಡೇ ಬಿಟ್ಟಿರ್ತಾರೆ. ನಂಗೆ ಆ್ಯಕ್ಚುಲಿ ಖಾರ ಪೊಂಗಲ್ ಮಾಡೋಕ್ಕೆ ಗೊತ್ತು, ಸ್ವೀಟ್ ಪೊಂಗಲ್ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು, ಅಷ್ಟಾಗಿ ಗೊತ್ತಿಲ್ಲ. ಏನು ಗೊತ್ತಾ, ನನಗೆ ಖಾರದ ಐಟಮು ಏನೇ ಕೊಡಿ ಎಲ್ಲನೂ ಮಾಡಿಬಿಡ್ತೀನಿ, ಬಟ್ ಸ್ವೀಟ್ ಐಟಮಲ್ಲಿ ನನಗೆ ಮಾಡೋಕ್ಕೆ ಬರೋದಿಲ್ಲ ಅಷ್ಟು. ಅಮ್ಮ ಹೇಳ್ಕೊಡ್ತಾ ಇದ್ದಾರೆ, ಹಂಗೆ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೂ ತೋರಿಸ್ತಾ ಇದ್ದೀನಿ. ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಅಂದರೆ ಹೊಸಬ್ರಿಗೆ ಪೊಂಗಲ್ ಮಾಡೋದಕ್ಕೆ ಬರಲ್ವಲ್ಲ, ಸ್ವೀಟ್ ಪೊಂಗಲ್ ಅಂಥವ್ರಿಗೆ ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ಲು ಎರಡೂ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಹುರ್ಕೊಂಡಾದ್ಮೇಲೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನಾನಿಲ್ಲಿ ಹಾಲನ್ನ ಹಾಕೋತಾ ಇದ್ದೀನಿ. ಇದು ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಹಾಕೊಳ್ಳಿ. ಏನಿದು ಹೊಸ್ದಾಗಿ ಹಾಲು ಬೇರೆ ಅಂತ ಅನ್ಬೇಡಿ, ಚೆನ್ನಾಗಿರುತ್ತೆ. ನಮ್ಮಮ್ಮ ಯಾವ ರೀತಿ ಮಾಡ್ತಾರೆ ಆ ರೀತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಲು ಹಾಕಿದ್ಮೇಲೆ ಅದೇ ಕಪ್ಪಲ್ಲಿ ಈಗ ನೀರು ಹಾಕ್ಕೊಳ್ಬೇಕು. ನಾನು ಇದೇ ಕಪ್ಪಲ್ಲಿ 3-4 ಕಪ್ಪಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಎಲ್ಲ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಹೇಳ್ತಾ ಇರೋದು. ಆ ಕಪ್ಪಲ್ಲಿ 3-4 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ಇಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಇದು ಯೆಲ್ಲೋ ಕಲರ್ ಏನು ಅಂದರೆ ತುಪ್ಪದಲ್ಲಿರುತ್ತಲ್ಲ ಕಲರ್, ಅದು ಅಂದರೆ ಅರಿಶಿನ ಹಾಕ್ಬಿಟ್ಟು ಇದು ಮಾಡಿರ್ತಾರಲ್ಲ ಅದು. ಈಗ ಇದು 3-4 ವಿಷಲ್ಗೆ ಹೋಗಬೇಕು. ಅದು ಚೆಂದೆಲ್ಲ ಮೆತ್ತ ಆಗಬೇಕು ಅನ್ನ ಎಲ್ಲ, ಅಷ್ಟೇ, ಇನ್ನೇನು ಇಲ್ಲ. ಈಗ ಈ ಥರ ಹಿಂಗೆ ಕೂಗಿಸ್ಕೊಂಡು ಆಮೇಲೆ ಬೆಲ್ಲ ಎಲ್ಲ ಹಾಕ್ಕೊಂಡು ಮಾಡಬೇಕು. ಅದು ಯಾವ ರೀತಿ ಗೊತ್ತಿಲ್ಲ, ನಮ್ಮ ಅಮ್ಮನ ಹತ್ರ ಕೇಳ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ. ನಮ್ಮಮ್ಮ ತುಳಸಿ ಇದ್ರ ಮುಂದೆ, ಗಿಡದ ಮುಂದೆ ಹೆಂಗೆ ಮಾಡ್ತವ್ರೆ ಅಂತ. ಏನ ನಾನು ಸ್ವಲ್ಪ ಬೆಲ್ಲನ ಪುಡಿ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಫುಲ್ ಪುಡಿ ಮಾಡಿಲ್ಲ, ಅಂದರೆ ಈ ಥರ 1 ಅಚ್ಚು ಬೆಲ್ಲನ ಹಾಕೊಂಡಿದ್ದೀನಿ. ಫುಲ್ಲು ಹಾಕಿಲ್ಲ, ಸ್ವಲ್ಪ ಇಟ್ಕೊಂಡಿದ್ದೀನಿ ಅಷ್ಟೇ. 1 ಅಚ್ಚಲ್ಲಿ ಇದರಲ್ಲಿ 3/4 ಹಾಕೊಂಡಿದ್ದೀನಿ, ಇನ್ನು 1/4 ಭಾಗ ಹಂಗೆ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ಇದು ಕರಗಬೇಕು. ಫುಲ್ಲು ಇದು ಲಿಕ್ವಿಡ್ ಟೈಪ್ ಹಂಗೆ ಆಗಬೇಕು, ಹಿಂಗೆಲ್ಲ ಸಾಲಿಡ್ ಆಗಿರೋದು. ಆಮೇಲಿಂದ ಇದನ್ನ ತೆಗ್ದು ಆ ಕುಕ್ಕರಲ್ಲಿ ಆಗಲೇ ಮಾಡಿದ್ನಲ್ವ ಹೆಸರುಬೇಳೆ ಮತ್ತು ಅನ್ನ, ಅದೆಲ್ಲ ಕೂಗಿದೆ ಇಲ್ಲಿ. ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಅಂದರೆ ಇದನ್ನ ಫುಲ್ಲು ಲಿಕ್ವಿಡ್ ಥರ ಆದಮೇಲೆ ಸೋಸ್ಕೋಬೇಕು. ಇದರಲ್ಲಿ ಕಸ ಏನೇ ಇರುತ್ತಲ್ವ ನೋಡಿ, ಅದೆಲ್ಲ ತೆಗಿಬೇಕಲ್ವ, ಅದಕ್ಕೋಸ್ಕರ ಫಸ್ಟು ಸೋಸ್ಕೊಂಡು ಆಮೇಲೆ ಅದ್ರೊಳಗೆ ಹಾಕೋಬೇಕು. ಓಪನ್ ಮಾಡಿದ್ದೀನಿ ನೋಡಿ, ಇದೇ ಥರ ಸೇಮ್ ಖಾರ ಪೊಂಗಲ್ಗೆ ಹೆಂಗಾಗಿತ್ತು ನೋಡಿ ಅದೇ ಥರ ಆಗಿದೆ. ಈಗ ಇದಕ್ಕೆ ಇಲ್ಲಿ ಬೆಲ್ಲ ಪಾಕ ಇದೆಯಲ್ಲ, ಇದನ್ನ ತೆಗೆದು ಮಿಕ್ಸ್ ಮಾಡಬೇಕು. ಆಗಲೇ ಸೋಸ್ಬಿಟ್ಟು ಹಾಕ್ಕೊಂಡೆ, ಈಗ ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತಿದೆ. ಸೋಸ್ಬಿಟ್ಟು ಹಾಕೊಳ್ಳಿ ಪ್ಲೀಸ್. ಏನಕ್ಕೆ ಅಂದರೆ ಕಸ ಕಡ್ಡಿ ಎಲ್ಲ ಇರುತ್ತೆ ಅದರಿಂದ. ಇಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಸ್ವೀಟ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಈ ಥರ ಪಾಕ ಮಾಡಿಬಿಟ್ಟು ಹಾಕೊಳ್ಳಿ. ಆಫ್ ಮಾಡಿ ಆಗ್ಲೇ ತುಪ್ಪದಲ್ಲೆಲ್ಲ ಹುರ್ಕೊಂಡಿದ್ವಲ್ಲ, ಹಿಂಗೆ ಅದನ್ನ ಹಾಕತ್ತಾ ಇದ್ದೀನಿ. ಇಷ್ಟೇ, ಸ್ವೀಟ್ ಪೊಂಗಲ್ ಕೂಡ ರೆಡಿ ನಮ್ಮ ಮನೇಲಿ ಇವತ್ತು. ಅಷ್ಟೇ, ಪೊಂಗಲ್ದು ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಆಗಿರುತ್ತೆ ಅದು. ಈಗ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು, ತೆಳ್ಳಗಿರ್ಬೇಕಲ್ವಾ ಅದಕ್ಕೋಸ್ಕರ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಕಂಪ್ಲೀಟಾಗಿ ಈ ಥರ ನಮ್ಮಮ್ಮ ಇಲ್ಲಿ ತುಳಸಿ ಗಿಡದ ಮುಂದೆ ಬಿಡಿಸಿದ್ದಾರೆ. ಇದು ಹೊಸ್ಲು ಮುಂದೆ ರಂಗೋಲಿ ಹಾಕಿರೋದು ನನ್ನ ತಂಗಿ. ಇದು ತೋರಣ ಎಲ್ಲ ಹಾಕಿದ್ದೀವಿ. ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಸ್ವಲ್ಪ ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಈ ಥರ ಹಿಂಗೆ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀವು ಮಾಡ್ಕೋಬೋದು. ನನಗೆ ಸಾಕು ಇಷ್ಟು ಗಟ್ಟಿ. ಈಗ ಇದನ್ನು ಟೇಸ್ಟ್ ಮಾಡ್ಬೇಕು ನೋಡಿ, ಉಪ್ಪು ಕರೆಕ್ಟಾಗಿದೆ ಅಂದರೆ ಓಕೆ, ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕೋಬೇಕು. ಯಾಕಂದರೆ ನೀರು ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ. ಇಲ್ಲ ನಾನು ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ, ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಆಮೇಲಿಂದ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಆಗ್ಲೇನು ನೀವು ಸ್ಟಾರ್ಟಿಂಗಲ್ಲೇ ಕೊತ್ತಂಬರಿ ಸೊಪ್ಪು ಹಾಕ್ಬೋದಲ್ವಾ ಅಂತ ಕೇಳ್ಬೋದು. ಫ್ರೇಗ್ರೆನ್ಸ್ಗೋಸ್ಕರ ಅಂದ್ಬಿಟ್ಟು ಈಗ ಹಾಕೊಂಡೆ ಅಷ್ಟೇ. ಟೇಸ್ಟು ಚೆನ್ನಾಗಿರುತ್ತೆ. ನನ್ನ ತಂಗಿ ಕೈ ನೋಯ್ತೈತಂತೆ. 5 ನಿಮಿಷ ನಾನು ಆವಾಗಲಿಂದ ಪೊಂಗಲ್ ಮಾಡಬೇಕಾದ್ರೆ ಮತ್ತು ಸ್ವೀಟ್ ಪೊಂಗಲ್ ಮಾಡಬೇಕಾದ್ರೂ ನಾನೇ ಇಟ್ಕೊಂಡಿದ್ದೆ. 5 ನಿಮಿಷ ಇಟ್ಕೊಬಿಟ್ಟಿದ್ದಕ್ಕೆ ಕೈ ನೋವು ಅಂತೆ. ಖಾರ ಪೊಂಗಲ್ ರೆಡಿ. ಇಷ್ಟೇ ಖಾರ ಪೊಂಗಲು, ಏನೂ ಇಲ್ಲ ಇದರಲ್ಲಿ ಮಹಾ. ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ತಾ ಇದೀವಿ. ನಾನು ವಿಡಿಯೋನ ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೋಸ್ಕರ ಉದ್ದುದ್ದ ತಗೊಂಡೆ, ಅದನ್ನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ. ಎಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡಿ. ನನಗೆ ಈ ಕಲರ್ ಇದೆಯಲ್ಲ, ಏನಿದು ಶುಂಠಿ ಪೆಪ್ಪರ್ಮೆಂಟಾ? ಹಾಂ, ಜೀರಿಗೆ ಪೆಪ್ಪರ್ಮೆಂಟು. ಮತ್ತು ಇದು ಏನಂತಾರೆ, ಗೊತ್ತಿಲ್ಲ ಏನೋದು. ಅದೆಲ್ಲ ನನಗೆ ಇಷ್ಟ ಇಲ್ಲ. ವಿಡಿಯೋಗೋಸ್ಕರ ನಮ್ಮಮ್ಮ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಬಿಟ್ಟೈತೆ. ನಮ್ಮಮ್ಮ ತಿಂತಾರೆ, ನಾನು ತಿನ್ನೋದಿಲ್ಲ. ಸಪ್ರೇಟಾಗಿ ಎತ್ತಿಡಿಸ್ಕೊತಿದ್ದೆ. ಸೊ ಈಗ ಅದು ದೇವ್ರಿಗೆ ಈಗ ಪೂಜೆ ಮಾಡ್ಬೇಕಲ್ವಾ, ಪೂಜೆ ಮಾಡ್ತೈತೆ. ರಾಯರ್ಗೆ ಫಸ್ಟು ತುಪ್ಪದ ದೀಪ, ಆಮೇಲಿಂದ ಪೂಜೆ. ಇದು ನನ್ನ ಔಟ್ಫಿಟ್, ಇದು ನಮ್ಮ ಅಮ್ಮಂದು. ಈಗ ರಾಯರ್ ಮಠಕ್ಕೆ ಹೋಗ್ಬೇಕು, ಅಲ್ಲೋಗಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ನನ್ನ ಡ್ರೆಸ್ ಯಾವ ಥರ ಇದೆ ಅಂತ ತೋರಿಸ್ತಾರೆ ನೋಡಿ. ಹಂಗೆ ಅಡ್ಡಡ್ಡ ಹಿಡಿಯಮ್ಮ. ಚೆನ್ನಾಗಿದ್ಯಾ? ಚೆನ್ನಾಗಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಮಸ್ತ ನಾಡಿನ ಕನ್ನಡ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ಐಟಮ್ಸ್ಗಳನ್ನ ಪಾರ್ಸಲ್ ಕೊಡಬೇಕಿತ್ತು. ಸೊ ನಾನು ರಾಹುಲ್ ಪೋಸ್ಟ್ ಆಫೀಸಿಗೆ ಬಂದಿದ್ದು. ನಾನು ಈಗ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಏನೇನಿತ್ತು ಕೆಲಸ, ಸ್ವಲ್ಪ ಪಾರ್ಸಲ್ ಕೊಡೋದಿತ್ತು ಅಂತ ಹೇಳಿದ್ನಲ್ಲ, ಅದೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದೆ. ಫುಲ್ ಸುಸ್ತಾಗ್ಬಿಟ್ಟೈತೆ, ಹೊಟ್ಟೆ ಬೇರೆ ಹಸಿತೈತೆ. ಈಗ ಕುಕುಮ ಏನು ಮಾಡಿದ್ಯಾ ಅಮ್ಮ? ಜೋರಾಗಿ ಹೇಳ್ಬೇಕು. ಶೇಂಗಾ ಹೋಳಿಗೆ. ಗೋಧಿ ಹಿಟ್ಟು, ಇನ್ನೆಲ್ಲ ಮೈದಾನಾ? ಇದೆಲ್ಲ ಮೈದಾ ಪ್ಲಸ್ ಚಿರೋಟಿ ರವೆ ಮಿಕ್ಸ್ ಮಾಡಿ. ನನಗಂತೂ ಸಿಕ್ಕಾಬಿಟ್ಟೆ ಕ್ಷೀಣ. ನಮ್ಮ ಮನೇಲಿ ಒಬ್ಬಿಟ್ಟು ಬದಲು ಹೋಳಿಗೆ ಆಗಿದೆ ಅಷ್ಟೇ. ಹೋಳಿಗೆ ಶೇಂಗಾ ಹೋಳಿಗೆ ಈ ಹಬ್ಬಕ್ಕೆ ಮಾಡ್ತಾರೆ. ಹೌದಾ? ಅರೆ ಆಕ್ಚುಲಿ ನಾನು ಅವಾಗೆಲ್ಲ ಮಾಡ್ತಿರ್ಲಿಲ್ಲ, ಈಗ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದ್ಸಲಿ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ನನಗೂ ಆಕ್ಚುಲಿ ಇಷ್ಟ ಇರ್ಲಿಲ್ಲ ಈ ತರ ಹೋಳಿಗೆ ಒಬ್ಬಿಟ್ಟೆಲ್ಲ. ನಾನು ಜಾಸ್ತಿ ತಿನ್ನೋದಿಲ್ಲ. ಒಂದ್ಸಲಿ ತಿಂದ್ಮೇಲೆ ಫುಲ್ ಫಿದಾ ಆಗೋದೆ. ಈಗ ಒಡೆಗೆ ಆಡಿಸ್ಕೋಬೇಕು. ಏನೇನೋ ಒಡೆ. ಸರಿ ಆಯ್ತು, ಬಾಯ್. ತಗೋ ಇಸ್ಕೋ. ಈಗ ವಿಶ್ ಮಾಡು. ಹ್ಯಾಪಿ ಸಂಕ್ರಾಂತಿ. ಕೋಕೋ ಅಲ್ಲಿ ಗೈಸ್, ಇವತ್ತು ನಮ್ಮನೇಲಿ ಸಂಕ್ರಾಂತಿ ಹಬ್ಬನ ನಾವು ಈ ರೀತಿ ಆಚರಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ತುಂಬಾ ಲಾಂಗ್ ಆಗಿಬಿಟ್ಟಿದೆ. ಸೊ ಅದನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ನಾನು ವೀಡಿಯೋಸ್ನ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.